ಶ್ರೀಕೃಷ್ಣನ ವಿದ್ಯಾಭ್ಯಾಸ ಉಜ್ಜೇನಲ್ಲಿ ಆಗಿತ್ತು. ಈ ಉಜ್ಜೇನಲ್ಲಿ ಒಬ್ಬ ಋಷಿ ಇದ್ದರು, ಋಷಿ ಸಂದೀಪಾನ. ಇಲ್ಲೇನೆ ಶ್ರೀಕೃಷ್ಣನ ಸ್ನೇಹ ಸುಧಾಮನ ಜೊತೆ ಆಯಿತು. ಇಲ್ಲೇನೆ ಬಲರಾಮ, ಶ್ರೀಕೃಷ್ಣ, ಸುಧಾಮ ಎಲ್ಲರೂ ಈ ಆಶ್ರಮದಲ್ಲೇ ಇರುತ್ತಿದ್ದರು. ಯಾವಾಗ ಇವರ ಪೂರ್ತಿ ವಿದ್ಯಾಭ್ಯಾಸ ಮುಗಿಯುತ್ತೋ ಸಂದೀಪಾನ ಹತ್ತಿರ ಹೋಗಿ ನೀವು ಗುರುದಕ್ಷಿಣೆ ಕೇಳಿ ಎನ್ನುತ್ತಾರೆ. ಸಂದೀಪಾನ ಹೇಳುತ್ತಾರೆ, ನನಗೆ ಏನೂ ಬೇಡ. ಆಗ ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ದಕ್ಷಿಣೆ ತಾಣಲಿಲ್ಲ ಎಂದರೆ ನಮ್ಮ ಮೇಲೆ ದೊಡ್ಡ ಭಾರ ಇರುವಂತೆ ಆಗುತ್ತೆ. ನೀವು ಏನಾದರೂ ಕೇಳಿ, ನಾನು ನಿಮಗೆ ಕೊಡುತ್ತೇನೆ. ಸಂದೀಪಾನ ಹೇಳುತ್ತಾನೆ, ನನಗೆ ಒಬ್ಬ ಮಗನಿದ್ದ. ಅವನು ಸಮುದ್ರದ ತೀರದಲ್ಲಿ ಆಟ ಆಡುತ್ತಾ ಇದ್ದ. ಆಗ ಸಮುದ್ರನು ನನ್ನ ಮಗನನ್ನು ಎಳೆದುಕೊಂಡು ಬಿಡ್ತು. ನಿನಗೆ ಆದರೆ ನನ್ನ ಮಗುವನ್ನು ವಾಪಸ್ ತಾಂಡು ಬಾ. ನಮಗೆ ಒಂದು ಕತೆ ಗೊತ್ತಿದೆ. ಶ್ರೀಕೃಷ್ಣನು ಕಾಳಿಯ ನಾಗನ ಜೊತೆ ಯುದ್ಧ ಮಾಡಲು ನೀರಿನ ಒಳಗೆ ಹೋಗಿದ್ದ. ಇದರ ಜೊತೆ ಇನ್ನೊಂದು ಬಾರಿ ನೀರಿನ ಒಳಗೆ ಹೋಗಿದ್ದ. ಅಲ್ಲಿ ಆ ಸಾಗರಕ್ಕೆ ಸವಾಲು ಹಾಕಿ ಉತ್ತರ ಕೇಳುತ್ತಾನೆ. ಆಗ ಹೊರ ಬಂದು ಹೇಳುತ್ತಾರೆ, ಸಮುದ್ರದ ಒಳಗೆ ಶಂಕಾಸುರ ಎಂಬ ಹೆಸರಿನ ರಾಕ್ಷಸನಿದ್ದಾನೆ. ಅವನು ಯಾರನ್ನೆಲ್ಲ ಸೆರೆ ಮಾಡುತ್ತಾನೋ ಅವರನ್ನು ಸಾಯಿಸೋದಿಲ್ಲ. ಅವನು ತನ್ನ ಸೇನೆಯಲ್ಲಿ ರಾಕ್ಷಸನಾಗಿ ಮಾಡಿ ಜೋಡಣೆ ಮಾಡಿಕೊಳ್ಳುತ್ತಿದ್ದಾನೆ. ಆಗ ಶ್ರೀಕೃಷ್ಣನು ಸಮುದ್ರದ ಒಳಗೆ ಹೋಗಿ ನೋಡುತ್ತಾನೆ. ಅಲ್ಲಿ ತುಂಬಾ ಜನ ಋಷಿ ಮುನಿಯರ ಮಕ್ಕಳು, ಸಾಮಾನ್ಯ ಜನರನ್ನು ರಾಕ್ಷಸರನ್ನಾಗಿ ಮಾಡಿ ಸೇನೆಗೆ ಸೇರಿಸಿಕೊಳ್ಳುತ್ತಿದ್ದಾನೆ. ಶ್ರೀಕೃಷ್ಣನು ಆ ಶಂಕಾಸುರ ಜೊತೆ ಯುದ್ಧ ಮಾಡಿ ಋಷಿ ಸಂದೀಪಾನನ ಮಗುವನ್ನು ವಾಪಸ್ ಕರೆದುಕೊಂಡು ಬಂದು ಗುರುದಕ್ಷಿಣೆ ರೂಪದಲ್ಲಿ ಕೊಡುತ್ತಾನೆ. ಇದೊಂದು ಕತೆ ತುಂಬಾ ಕೆಲವು ಜನರಿಗೆ ಮಾತ್ರ ಗೊತ್ತಿದೆ.